ನೋಡ್ರಿ, ಬುರುಡೆ SIT ತನಿಖೆ ಧರ್ಮಸ್ಥಳ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರವೇ ಇಷ್ಟೆಲ್ಲ ರಗಳೆ ಆಗೋದಕ್ಕೆ ಕಾರಣ. ಅಂದಿನ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಆಸಕ್ತಿಯನ್ನು ವಹಿಸ್ಕೊಂಡು ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥವ್ರನ್ನ ಮಾತನ್ನು ಕಟ್ಕೊಂಡಿದ್ದು SITಗೆ ಆದೇಶ ಮಾಡಿದ್ರು ಇಂದಿನ ಮುಖ್ಯಮಂತ್ರಿಗಳು. ಏನು ಕನಿಷ್ಠ ಪಕ್ಷ ಧರ್ಮಸ್ಥಳ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಮೂಲೆಗಳಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರುವಂಥದ್ದು. ಅಂಥ ಒಂದು ಪವಿತ್ರ ಸ್ಥಳದ ಬಗ್ಗೆ SITಗೆ ಆದೇಶ ಮಾಡ್ತೇನೆ ಅಂತೇಳಿ ತೀರ್ಮಾನ ಮಾಡೋ ಮುಂಚಿತವಾಗಿ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯನ್ನು ಬಳಸಬೇಕಾಗಿತ್ತು. ಆದರೆ ಅಂದಿನ ಮುಖ್ಯಮಂತ್ರಿಗಳು ಆತುರವಾಗಿ ಏನು ಅರ್ಬಲ್ ನಕ್ಸಲರ ಮಾತನ್ನು ಕಟ್ಕೊಂಡು SITಗೆ ಆರ್ಡ್ರ್ ಮಾಡಿದರು, ಆದೇಶ ಮಾಡಿದರು. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅದು ಗಂಡಾಂತರ ತಂದುಬಿಟ್ಟಿದೆ. ಯಾರ ಮಾತು ಕಟ್ಕೊಂಡು ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ನೂರಾರು ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗಿದೆ, ಲಂಚ ಕೊಟ್ಟಿದ್ದಾರೆ, ಇವರಿಗೆ ಅವ್ರ ಮೇಲೆ ಹಣವನ್ನು ಕೊಟ್ಟು ಸುಳ್ಳು ಹೇಳಿಕೆಗಳನ್ನು ನೀಡುವಂಥ ಕೆಲಸ ಆಗಿದೆ. ಇದಕ್ಕೆ ಯಾರು ಹೊಣೆ? ಕಾಂಗ್ರೆಸ್ ಸರ್ಕಾರವೇ ಇದನ್ನು ಹೊಣೆಯನ್ನು ಹೊರಬೇಕು. ಇದರಲ್ಲಿ ತನಿಖೆ ಮಾಡೋದಕ್ಕೆ ಏನೂ ಉಳ್ಕೊಂಡಿಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಧರ್ಮಸ್ಥಳದ ವಿಚಾರದಲ್ಲಿ ಏಕಾಏಕಿ SIT ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಆಸಕ್ತಿ ಏನಿತ್ತು ಇದರಲ್ಲಿ? ಹಾಗಾದರೆ ಇದು ಇವತ್ತು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಯಾರು ಅವತ್ತು ಆದೇಶ ಮಾಡಿದ್ರು ಇದು ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ಇದರಲ್ಲಿ ಸೂತ್ರಧಾರಿಗಳು ಕೂಡ ಇದ್ದಾರೆ, ಪಾತ್ರಧಾರಿಗಳು ಕೂಡ ಸರ್ಕಾರದಲ್ಲೇ ಇದ್ದಾರೆ. ಆ ಸತ್ಯದ್ದು ಬಹಿರಂಗ ಆಗಬೇಕಾಗಿದೆ. ಕೆಲವರು ಖಾತೆಯನ್ನು ವಹಿಸ್ಕೊಂಡಿಲ್ಲ. ಕೃಷ್ಣ ಬೈರೇಗೌಡರು ಇನ್ನು ಕೊಡದರ BDA ಮಾಡಿ 2 ಕೋಟಿ ಇಲ್ಲ ಇನ್ನೂ ಕೂಡ ಮಂತ್ರಿಮಂಡಲದ ವಿಸ್ತರಣೆ ಸಂಪೂರ್ಣವಾಗಿ ಆಗಿಲ್ಲ. ಈ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಶಾಸಕ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ತಮ್ಮ ಮುಖೇನ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಕ್ಯಾಬಿನೆಟಿಗೆ ಸೇರಬೇಕು ಅಂತ ಹೇಳಿದ್ರೆ 2 ಕೋಟಾ ಇರುವಂಥದ್ದು. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ. ಇವೆರಡು ಕೋಟಾದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಶಾಸಕರು ಬಿಟ್ಟಿರುವಂಥದ್ದು. ಹಾಗಾಗಿ ಯಾರ್ಯಾರು ಮಂತ್ರಿಗಳು ಆಗಬೇಕು, ಯಾವ ಖಾತೆಗಳು ಬೇಕು, ಖಾತೆಗಳು ಸಿಕ್ಕ ಮೇಲೆ ಯಾವ ಜಿಲ್ಲೆ ಉಸ್ತುವಾರಿಗಳು ಬೇಕು, ಮುಂಚೆನೇ ಕೂತು ತೀರ್ಮಾನ ಮಾಡಿ ಅದಕ್ಕೇನು ಬೆಲೆ ಕಟ್ಟಬೇಕು ಅದು ಕಟ್ಟಿ ಆಮೇಲೆ ಮಂತ್ರಿಮಂಡಲಕ್ಕೆ ಹೋಗಬೇಕು ಅಂತೇಳಿ ರಾಜ್ಯದ ಜನರ ಪರವಾಗಿ ನಾನು ಕೇಳ್ಕೊಳ್ತೇನೆ.